ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಇಂದಿನ ತರಗತಿಯಲ್ಲಿ ನಾವು ಇ ಬ್ಯಾಂಕಿಂಗ್ ವಿಷಯ ಕುರಿತು ಅರ್ಥ ಮಾಡಿಕೊಳ್ಳೋಣ. ಇ ಬ್ಯಾಂಕಿಂಗ್ ವಿಷಯವು ಬಿಕಾಂ ಮತ್ತು BA ಎರಡು ತರಗತಿಗಳಿಗೂ ಕೂಡ ಅನ್ವಯವಾಗುತ್ತದೆ. BAಯಲ್ಲಿ ಹಣ ಬ್ಯಾಂಕಿಂಗ್ ವಿಷಯದಲ್ಲಿ ಇದು ಕವರ್ ಆಗ್ತದೆ. ಅದೇ ರೀತಿಯಾಗಿ ಬಿಕಾಂನಲ್ಲಿ ಇದು ಆಧುನಿಕ ಬ್ಯಾಂಕಿಂಗ್ ನಿರ್ವಹಣೆ ಎಂಬ ವಿಷಯದಲ್ಲಿ ಕವರ್ ಆಗ್ತದೆ. ಇದು 3rd ಸೆಮಿಸ್ಟರ್ ಬಿಕಾಂನಲ್ಲಿ ಆಧುನಿಕ ಬ್ಯಾಂಕಿಂಗ್ ನಿರ್ವಹಣೆಯಲ್ಲಿರುತ್ತದೆ. ಮಂಗಳೂರು ವಿಶ್ವವಿದ್ಯಾನಿಲಯ ನಿಗದಿಪಡಿಸಿರುವ ಪಠ್ಯ ಅನುಸಾರ. ನನ್ನ ಹೆಸರು ಡಾಕ್ಟರ್ ಶ್ರೀನಿವಾಸಯ್ಯ, ಕಾಲೇಜು ಶಿಕ್ಷಣ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಒಂದು ಟಾಪಿಕ್ನ ಕಲಿಕೆಯ ಉದ್ದೇಶ ಎಲೆಕ್ಟ್ರಾನಿಕ್ ಬ್ಯಾಂಕಿಂಗ್ ಕಲಿಯುವವರನ್ನು ಸಕ್ರಿಯಗೊಳಿಸಿ ವಿದ್ಯಾರ್ಥಿಗಳಿಗೆ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ಅರ್ಥ ಮಾಡಿಕೊಳ್ಳಲು ಸಹಕರಿಸುತ್ತದೆ. ಅಂದರೆ ಎಲೆಕ್ಟ್ರಾನಿಕ್ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ವಿದ್ಯಾರ್ಥಿಗಳು ಕಲಿಯುವಾಗ ಅವರನ್ನು ಸಕ್ರಿಯಗೊಳಿಸಿ ಇದರ ಬಗ್ಗೆ ಕಲಿಕೆಯನ್ನು ಹೆಚ್ಚಿಸುತ್ತದೆ. ಈ ಒಂದು ಸೆಷನ್ನ ಪ್ರಮುಖ ಫಲಿತಾಂಶಗಳು: ವಿದ್ಯಾರ್ಥಿಗಳು ಇ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ಅರ್ಥ ಮಾಡಿಕೊಳ್ಳಬಹುದು, ಯಾವ ರೀತಿಯಾಗಿ ಎಲೆಕ್ಟ್ರಾನಿಕ್ ಬ್ಯಾಂಕಿಂಗ್ ವ್ಯವಸ್ಥೆ ಇದೆ ಎಂಬುದಾಗಿ, ವಿದ್ಯಾರ್ಥಿಗಳು ಇ ಬ್ಯಾಂಕಿಂಗ್ ಹೇಗೆ ಕಾರ್ಯನಿರ್ವಹಿಸುತ್ತದೆ, ಅದರ ಉದ್ದೇಶಗಳು, ವಿಧಗಳನ್ನು ಅರ್ಥ ಮಾಡಿಕೊಳ್ಳಬಹುದು, ವಿದ್ಯಾರ್ಥಿಗಳು ಇ ಬ್ಯಾಂಕಿಂಗ್ ಪ್ರಾಮುಖ್ಯತೆಯನ್ನು ಅರ್ಥ ಮಾಡಿಕೊಳ್ಳಬಹುದು, ಅಂದ್ರೆ ವೈ ಇಟ್ ಈಸ್ ಸೋ ಇಂಪಾರ್ಟೆಂಟ್ ಅಂತ. ಅಟ್ ದ ಸೇಮ್ ಟೈಮ್ ವಿದ್ಯಾರ್ಥಿಗಳು ಇ ಬ್ಯಾಂಕಿಂಗ್ ಅಲ್ಲಿ ಯಾವ್ದಾದ್ರು ಲಿಮಿಟೇಷನ್ಸ್ ಇದ್ರೆ ಆ ಲಿಮಿಟೇಷನ್ಸ್ಗಳನ್ನು, ಅಂದ್ರೆ ಅದರ ಕುಂದುಕೊರತೆಗಳಿದ್ರೆ ಆ ಕುಂದುಕೊರತೆಗಳನ್ನು ಸಹ ಈ ಬ್ಯಾಂಕಿಂಗ್ ಸೆಷನ್ ನ ಮೂಲಕ ಅರ್ಥ ಮಾಡಿಕೊಳ್ಳಬಹುದಾಗಿದೆ. ಈ ನನ್ನ ಪ್ರೆಸೆಂಟೇಷನ್ ಪ್ಲಾನ್ ಈ ರೀತಿ ಇರ್ತದೆ: ಇ ಬ್ಯಾಂಕಿಂಗ್ ನ ಅರ್ಥ, ಇ ಬ್ಯಾಂಕಿಂಗ್ ನ ಉದ್ದೇಶಗಳು, ಇ ಬ್ಯಾಂಕಿಂಗ್ ನ ಮಹತ್ವ, ಮತ್ತೆ ಇ ಬ್ಯಾಂಕಿಂಗ್ ನ ಮಿತಿಗಳು, ಮತ್ತೆ ಇ ಬ್ಯಾಂಕಿಂಗ್ ನ ಏನು ಪ್ರಮುಖ ಅನ್ವಯಿಕೆಗಳನ್ನ ಮತ್ತು ಇ ಬ್ಯಾಂಕಿಂಗ್ ನ ಪ್ರಮುಖ ಸರ್ವಿಸಸ್ ಮತ್ತು ಪ್ರಾಡಕ್ಟ್ ಗಳನ್ನ ನಾವು ಅರ್ಥ ಮಾಡಿಕೊಳ್ಳಬಹುದು. ಇ ಬ್ಯಾಂಕಿಂಗ್ ಪರಿಚಯ. ಇ ಬ್ಯಾಂಕಿಂಗ್ ಅಂದ್ರೆ ಎಲೆಕ್ಟ್ರಾನಿಕ್ ಮತ್ತು ದೂರ ಸಂಪರ್ಕ ಜಾಲದ ಮೂಲಕ ವಿವಿಧ ಬ್ಯಾಂಕಿಂಗ್ ಉತ್ಪನ್ನಗಳು, ಸೇವೆಗಳನ್ನ ಸಾರ್ವಜನಿಕರಿಗೆ ಎಲೆಕ್ಟ್ರಾನಿಕ್ ಬ್ಯಾಂಕಿಂಗ್ ಯಾವ ರೀತಿಯಾಗಿ ತಲುಪಿಸುತ್ತದೆ ಎಂಬುದನ್ನ ತಿಳಿಸುವ ವಿಷಯವೇ ಇ ಬ್ಯಾಂಕಿಂಗ್. ಇ ಬ್ಯಾಂಕಿಂಗ್ ದೂರ ಸಂಪರ್ಕ ಜಾಲ ಮತ್ತು ಎಲೆಕ್ಟ್ರಾನಿಕ್ಸ್ ಗಳ ಮೂಲಕ ಬ್ಯಾಂಕುಗಳಲ್ಲಿ ಲಭ್ಯವಿರುವ ಸೇವೆಗಳನ್ನು ಮತ್ತು ಉತ್ಪನ್ನಗಳನ್ನು ಸಾರ್ವಜನಿಕರಿಗೆ ಅತ್ಯಂತ ದಕ್ಷವಾಗಿ ತಲುಪಿಸುವ ವಿಧಾನವೇ ಇ ಬ್ಯಾಂಕಿಂಗ್ ಆಗಿರುತ್ತದೆ. ಇ ಬ್ಯಾಂಕಿಂಗ್ ನಲ್ಲಿ ಈ ಕೆಳಕಂಡ ಪ್ರಮುಖ ಸೇವೆಗಳಿರುತ್ತವೆ. ಅಂದ್ರೆ ATM ಸೇವೆಗಳು. ATM ಸೇವೆಗಳಂದ್ರೆ ನಾವೆಲ್ಲರೂ ಕೂಡ ಹಣವನ್ನು ವಿಡ್ರಾ ಮಾಡ್ಕೊಳ್ತೇವೆ. ಹಣವನ್ನು ವಿಡ್ರಾ ಮಾಡುವ ಸಂದರ್ಭದಲ್ಲಿ ನಾವು ATM ಕಾರ್ಡ್ಗಳನ್ನು ಬಳಸ್ತೇವೆ. ಇವಾಗ ಕಾರ್ಡ್ಲೆಸ್ ATMಗಳು ಸಹ ಬಂದಿವೆ, ಅಂದ್ರೆ ಆಧಾರ್ ಎನೇಬಲ್ಡ್ ATM ಸಿಸ್ಟಮ್ಸ್ ಬಂದಿದೆ. ಈ ATMs ನಲ್ಲಿ ನಾವು ಹಣವನ್ನು ವಿಡ್ರಾ ಮಾಡ್ಕೊಳ್ಬಹುದು, ಹಣವನ್ನು ಡೆಪಾಸಿಟ್ ಮಾಡಬಹುದು. ಇಂತಹ ಒಂದು ಸರ್ವಿಸಸ್ ಈ ಬ್ಯಾಂಕಿನಲ್ಲಿ ಇದೆ. ದೂರವಾಣಿ ಬ್ಯಾಂಕಿಂಗ್. ಈ ದೂರವಾಣಿ ಬ್ಯಾಂಕಿಂಗ್ ನಲ್ಲಿ ಮೊಬೈಲ್ ಮೂಲಕ ನಮಗೆ ನಮ್ಮ ಖಾತೆಯಲ್ಲಿರ್ತಕ್ಕಂಥ ಹಣದ ಬಗ್ಗೆ ಮಾಹಿತಿ ಮತ್ತು ಇತರ ಬ್ಯಾಂಕಿಂಗ್ ವಿಷಯಗಳನ್ನ ನಾವು ದೂರವಾಣಿ ಬ್ಯಾಂಕಿಂಗ್ ಮೂಲಕವೇ ತಿಳಿದುಕೊಳ್ಳಬಹುದಾಗಿದೆ. ಎಲೆಕ್ಟ್ರಾನಿಕ್ ಕ್ಲಿಯರಿಂಗ್ ಕಾರ್ಡ್ಗಳು. ಎಲೆಕ್ಟ್ರಾನಿಕ್ ಕ್ಲಿಯರಿಂಗ್ ಕಾರ್ಡ್ಗಳು ಅಂತಂದ್ರೆ ಈ ಕಾರ್ಡುಗಳ ಮೂಲಕ ನಾವು ಬೇರೆಯವರಿಗೆ ಹಣವನ್ನು ವರ್ಗಾವಣೆ ಮಾಡಬಹುದು, ಮತ್ತೆ ನಮಗೆ ಹಣವನ್ನ ಸ್ವೀಕರಿಸಬಹುದು. ಈ ರೀತಿಯಾಗಿ ಈ ಎಲೆಕ್ಟ್ರಾನಿಕ್ ಕ್ಲಿಯರಿಂಗ್ ಕಾರ್ಡ್ಗಳು ಕರ್ತವ್ಯ ನಿರ್ವಹಿಸ್ತವೆ. ಸ್ಮಾರ್ಟ್ ಕಾರ್ಡ್ಗಳು. ಈ ಸ್ಮಾರ್ಟ್ ಕಾರ್ಡ್ಗಳು ನಾವು ಹಣವನ್ನು ಡೆಪಾಸಿಟ್ ಮಾಡಲು, ಹಣವನ್ನು ವಿಡ್ರಾಯಲ್ ಮಾಡಲು ಬಳಸ್ತೇವೆ. ನೆಕ್ಸ್ಟ್ ನೆಫ್ಟ್, ರಾಷ್ಟ್ರೀಯ ಎಲೆಕ್ಟ್ರಾನಿಕ್ ನಿಧಿಗಳ ವರ್ಗಾವಣೆ ವ್ಯವಸ್ಥೆ. ಇದು ರಾಷ್ಟ್ರೀಯ ಎಲೆಕ್ಟ್ರಾನಿಕ್ ನಿಧಿಗಳ ವರ್ಗಾವಣೆ ವ್ಯವಸ್ಥೆಯಲ್ಲಿ ನಾವು ಒಂದು ಅಕೌಂಟ್ ಇಂದ ಮತ್ತೊಂದು ಅಕೌಂಟ್ಗೆ ಹಣವನ್ನು ವರ್ಗಾಯಿಸಬಹುದಾಗಿದೆ. ECS, ಎಲೆಕ್ಟ್ರಾನಿಕ್ ಕ್ಲಿಯರಿಂಗ್ ಸೇವೆಗಳು. ಈ ಎಲೆಕ್ಟ್ರಾನಿಕ್ ಕ್ಲಿಯರಿಂಗ್ ಸೇವೆಗಳಲ್ಲಿ ಕೋರ್ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಒಬ್ಬ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿಗೆ ಚೆಕ್ ಅನ್ನು ನೀಡಿದಾಗ ಆ ಚೆಕ್ ಬೇರೆ ನಗರದ್ದಾಗಿದ್ದಾಗ ಆ ಚೆಕ್ ಅನ್ನ ಒಂದು ನಿರ್ದಿಷ್ಟ ನಗರದ ಏನು ಕೋರ್ ಬ್ಯಾಂಕಿಂಗ್ ನಲ್ಲಿ ಅದನ್ನ ಸ್ಕ್ಯಾನ್ ಮಾಡಿ ಕಳಿಸಲಾಗುತ್ತದೆ. ಅದು ECS, ಎಲೆಕ್ಟ್ರಾನಿಕ್ ಕ್ಲಿಯರಿಂಗ್ ಸಿಸ್ಟಮ್ ಮೂಲಕ ನಿಮ್ಮ ಖಾತೆಗೆ ಹಣ ತಲುಪುತ್ತದೆ. ಮೊಬೈಲ್ ಬ್ಯಾಂಕಿಂಗ್. ಮೊಬೈಲ್ ಬ್ಯಾಂಕಿಂಗ್ ಅಂದ್ರೆ ನಮ್ಮ ಮೊಬೈಲ್ ನಲ್ಲಿಯೇ
ಆಪ್ಗಳ ಮೂಲಕ ನಾವು ನಮ್ಮ ಖಾತೆಯಲ್ಲಿರುವ ಹಣ ಹಾಗೂ ನಮ್ಮ ಬೇರೆಯವರಿಗೆ ಹಣ ವರ್ಗಾಯಿಸಬಹುದು. ಅದೇ ರೀತಿಯಾಗಿ ಇತರ ಸೇವೆಗಳಾದಂತಹ ಡ್ರಾಫ್ಟ್ ಮತ್ತೆ ಡೆಪಾಸಿಟ್ ಮಾಡುವಂಥದ್ದು ಇಂತೆಲ್ಲ ಸೇವೆಗಳನ್ನ ಪಡೆಯಬಹುದಾಗಿದೆ. ಇಂಟರ್ನೆಟ್ ಬ್ಯಾಂಕಿಂಗ್, ನಾವೊಂದು ಮೊಬೈಲ್ಗಳ ಮೂಲಕ ಇಂಟರ್ನೆಟ್ ಬ್ಯಾಂಕಿಂಗ್ ಅನ್ನು ಸಹ ನಿರ್ವಹಿಸಬಹುದಾಗಿದೆ. ಅಂದ್ರೆ ನಾವೇನಾದ್ರೂ ಬೇರೆಯವ್ರ ಪೇಮೆಂಟ್ ಮಾಡ್ಬೇಕಂತಂದ್ರೆ, ಅದೇ ರೀತಿಯಾಗಿ ನಮ್ಮ ಖಾತೆಯಲ್ಲಿ ಇರ್ತಕ್ಕಂಥ ಹಣವನ್ನು ನೋಡ್ಬೇಕಂತಂದ್ರೆ ಈ ರೀತಿಯಾಗಿ ಇಂಟರ್ನೆಟ್ ಬ್ಯಾಂಕಿಂಗ್ ಸಹಾಯ ಮಾಡ್ತದೆ. RTGS ಸಿಸ್ಟಮ್, ರಿಯಲ್ ಟೈಮ್ ಗ್ರಾಸ್ ಸೆಟಲ್ಮೆಂಟ್. ರಿಯಲ್ ಟೈಮ್ ಗ್ರಾಸ್ ಸೆಟಲ್ಮೆಂಟ್ ಅಂತಂದ್ರೆ ಒಮ್ಮೆ ಹಣ ಟ್ರಾನ್ಸ್ಫರ್ ಆದ ತಕ್ಷಣ ಇದು ಎಲ್ಲಿ RBI ರಿಸರ್ವ್ ಬ್ಯಾಂಕಿನಲ್ಲಿ ಆ ಒಂದು ಕ್ಲಿಯರಿಂಗ್ ಸಿಸ್ಟಮ್ ಅನ್ನು ನೀಡೋದ್ರ ಮೂಲಕ ಎಲ್ಲ ಸಂಪೂರ್ಣ ರೆಕಾರ್ಡ್ ಅದರಲ್ಲಿ ಹೊಂದಾಣಿಕೆ ಆಗ್ತದೆ. ಈ ರೀತಿಯಾಗಿ ವಿವಿಧ ಬ್ಯಾಂಕಿಂಗ್ ಸೇವೆಗಳನ್ನ, ಬ್ಯಾಂಕಿಂಗ್ ಉತ್ಪನ್ನಗಳನ್ನ ಸಾರ್ವಜನಿಕರಿಗೆ ಎಲೆಕ್ಟ್ರಾನಿಕ್ ಮತ್ತು ದೂರ ಸಂಪರ್ಕ ಜಾಲದ ಮೂಲಕ ಬ್ಯಾಂಕುಗಳು ಸಾರ್ವಜನಿಕರಿಗೆ ನೀಡತಕ್ಕಂತಹ ಸೇವೆಗಳಿಗೆ ನಾವು ಇ ಬ್ಯಾಂಕಿಂಗ್ ಎಂಬುದಾಗಿ ಕರೆಯುತ್ತೇವೆ. ಮೊದಲು ಇ ಬ್ಯಾಂಕಿಂಗ್ ಸೇವೆಯನ್ನ 1997ನೇ ಇಸ್ವಿಯಲ್ಲಿ ICICI ಬ್ಯಾಂಕ್ ಪ್ರಾರಂಭಿಸಿತು. ತದನಂತರ ಇತರ ಬ್ಯಾಂಕುಗಳು ಈ ವ್ಯವಸ್ಥೆಯನ್ನ ಅಳವಡಿಸಿಕೊಂಡವು. ಈ ಬ್ಯಾಂಕಿಂಗ್ ವ್ಯವಸ್ಥೆಯಿಂದ ಎಲ್ಲ ಸಾಮಾನ್ಯವಾಗಿ ಎಲ್ಲ ಸಾರ್ವಜನಿಕರಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಅನುಕೂಲವಾಗುತ್ತದೆ. ಯಾಕೆಂದ್ರೆ ಸರ್ಕಾರವು ತನ್ನ ವಿವಿಧ ಯೋಜನೆಗಳ ಹಣವನ್ನ ಫಲಾನುಭವಿಗಳಿಗೆ ನೇರವಾಗಿ ಅಕೌಂಟ್ಗೆ ತಲುಪಿಸಬಹುದಾಗಿದೆ. ಇದರಿಂದ ಒಂದು ಸಂಪೂರ್ಣ ಟ್ರಾನ್ಸ್ಪರೆನ್ಸಿಯನ್ನು ನಾವು ಕಾಣಬಹುದಾಗಿದೆ. ಆದುದರಿಂದ ಈ ಬ್ಯಾಂಕಿಂಗ್ ಆಧುನಿಕ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಒಂದು ರೀತಿಯ ಹೊಸ ಛಾಪನ್ನು ಮೂಡಿಸಿ ಎಲ್ಲರಿಗೂ ಕೂಡ ಸಹಕಾರಿಯಾದಂತಹ ಬ್ಯಾಂಕಿಂಗ್ ವ್ಯವಸ್ಥೆ ಎಂಬುದಾಗಿ ನಾವೆಲ್ಲರೂ ಅರ್ಥ ಮಾಡಿಕೊಳ್ಳಬಹುದು. ಮುಂದುವರೆದು, ಯಾವುದೆಲ್ಲ ವಿಧಗಳನ್ನು ಹೊಂದಿದೆ ಈ ಬ್ಯಾಂಕಿಂಗ್? ಅನೇಕ ಹೆಸರುಗಳನ್ನು ಹೊಂದಿದೆ. ಅದರಲ್ಲಿ ಇ ಬ್ಯಾಂಕಿಂಗ್, ವರ್ಚುವಲ್ ಬ್ಯಾಂಕಿಂಗ್, ಆನ್ಲೈನ್ ಬ್ಯಾಂಕಿಂಗ್, ಇಂಟರ್ನೆಟ್ ಬ್ಯಾಂಕಿಂಗ್. ಆದರೆ ಇವುಗಳೆಲ್ಲವುಗಳ ಅರ್ಥ ಒಂದೇ ಆಗಿರ್ತದೆ. ಅಂದ್ರೆ ನಾವು ಎಲೆಕ್ಟ್ರಾನಿಕ್ ಮತ್ತು ಟೆಲಿಕಮ್ಯುನಿಕೇಶನ್ ನೆಟ್ವರ್ಕ್ ಗಳನ್ನ ಬಳಸಿಕೊಂಡು ನಾವು ಇವಾಗ ಇರುವಂತಹ ಸಾಂಪ್ರದಾಯಿಕ ಬ್ಯಾಂಕಿಂಗ್ ಸೇವೆಗಳನ್ನ ಎಲೆಕ್ಟ್ರಾನಿಕ್ ಮತ್ತು ಕಮ್ಯುನಿಕೇಶನ್ ಮಾಧ್ಯಮದ ಮೂಲಕ, ದೂರ ಸಂಪರ್ಕ ಮಾಧ್ಯಮದ ಮೂಲಕ ಎಲ್ಲರಿಗೂ, ಎಲ್ಲ ಸಾರ್ವಜನಿಕರಿಗೆ ಬ್ಯಾಂಕಿಂಗ್ ಸೇವೆಗಳನ್ನ, ಬ್ಯಾಂಕಿಂಗ್ ಪ್ರಾಡಕ್ಟ್ ಗಳನ್ನ ತಲುಪಿಸ್ತಕ್ಕಂತಹ ವಿಧಾನವಾಗಿರುತ್ತದೆ. ಈ ಬ್ಯಾಂಕಿಂಗ್ ಮೂಲಕ ಗ್ರಾಹಕರು ತನ್ನ ಖಾತೆಯನ್ನು ಪ್ರವೇಶಿಸಬಹುದು. ತನ್ನ ಕಂಪ್ಯೂಟರ್, ಮೊಬೈಲ್ ಫೋನ್ ಬಳಸಿ ಅನೇಕ ವಹಿವಾಟುಗಳನ್ನು ಸಹ ನಡೆಸಬಹುದು. ಇದು ತನ್ನ ಗ್ರಾಹಕನು ತನ್ನ ಕಂಪ್ಯೂಟರ್ ಅಥವಾ ಮೊಬೈಲ್ ಮೂಲಕ ಖಾತೆಯನ್ನು ಪ್ರವೇಶಿಸಿ ಅಲ್ಲಿ ವಿವಿಧ ರೀತಿಯ ವಹಿವಾಟುಗಳನ್ನು ನಡೆಸಿ ಅವನು ತನಗೆ ಬೇಕಾದಂತಹ ಅನುಕೂಲವನ್ನ ಈ ಬ್ಯಾಂಕಿಂಗ್ ವ್ಯವಸ್ಥೆಯ ಮೂಲಕ ಪಡೆಯಬಹುದಾಗಿದೆ. ಉದ್ದೇಶಗಳು, ಈ ಬ್ಯಾಂಕಿಂಗ್ ನ ಉದ್ದೇಶಗಳು ಏನೇನಾಗಿರುತ್ತದೆ? ಈ ಬ್ಯಾಂಕಿಂಗ್ ನ ಉದ್ದೇಶಗಳು 24x7 ಅಂದ್ರೆ ದಿನದ 24 ಗಂಟೆಗಳಲ್ಲಿಯೂ ಸಹ ಬ್ಯಾಂಕಿಂಗ್ ಸೇವೆಯನ್ನು ಒದಗಿಸುತ್ತದೆ. ಮತ್ತೆ ಬ್ಯಾಂಕುಗಳಿಗೆ ದ್ರವ್ಯತೆಯನ್ನು ಒದಗಿಸುತ್ತದೆ. ಅಂದ್ರೆ ಯಾವಾಗ ನಾವು ಈ ಬ್ಯಾಂಕಿಂಗ್ ಮೂಲಕ ಕೇವಲ ನಂಬರ್ಗಳನ್ನ ಒಬ್ಬ ವ್ಯಕ್ತಿಯಿಂದ ಮತ್ತೊಬ್ಬ ವ್ಯಕ್ತಿಗೆ ವರ್ಗಾವಣೆ ಮಾಡುತ್ತೀವೋ ಆದ್ರೆ ಹಣ ಮಾತ್ರ ಬ್ಯಾಂಕ್ ಅಲ್ಲೇ ಇರ್ತದೆ, ಇದರಿಂದ ವ್ಯಕ್ತಿಗಳ ಕೈಗೆ ವರ್ಗಾವಣೆ ಆಗೋದಿಲ್ಲ. ಪರಿಣಾಮವಾಗಿ ಬ್ಯಾಂಕುಗಳ ದ್ರವ್ಯತೆ ಹೆಚ್ಚಾಗುತ್ತದೆ. ಆರ್ಥಿಕತೆಯನ್ನು ಉತ್ತೇಜಿಸುತ್ತದೆ. ಈ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಯಾವಾಗ ಹೆಚ್ಚು ಮಟ್ಟದ ಟ್ರಾನ್ಸಾಕ್ಷನ್ಗಳು ನಡೀತದೆಯೋ ಸಹಜವಾಗಿ ಆರ್ಥಿಕತೆ ವಿಸ್ತಾರಗೊಂಡು ಒಂದು ದೇಶ ಅಭಿವೃದ್ಧಿಯಾಗಲು ಸಹ ಇದು ನೆರವಾಗುತ್ತದೆ. ಮುಂದುವರೆದು, ಈ ಬ್ಯಾಂಕಿಂಗ್ ಪ್ರಕ್ರಿಯೆ ಯಾವ ರೀತಿ ಇರ್ತದೆ ಅಂತ. ಈ ಬ್ಯಾಂಕಿಂಗ್ ಪ್ರಕ್ರಿಯೆಯನ್ನು ನಾವು 3 ಹಂತಗಳಲ್ಲಿ ವಿವರಿಸಬಹುದು. ಮೊದಲನೇ ಹಂತ. ಈ ಮೊದಲನೇ ಹಂತದಲ್ಲಿ ಬ್ಯಾಂಕುಗಳು ವೆಬ್ಸೈಟ್ಗಳ ಮೂಲಕ ಮೂಲ ಮಟ್ಟದ ಸೇವೆಯಾಗಿದೆ. ಈ ಸೇವೆಯ ಮೂಲಕ ಬ್ಯಾಂಕ್ ಅದರ ಬಗ್ಗೆ ಮಾಹಿತಿ ನೀಡುತ್ತದೆ. ಉತ್ಪನ್ನಗಳು, ಗ್ರಾಹಕರ ಸೇವೆಗಳ ಬಗ್ಗೆ ಮತ್ತೆ ಬ್ಯಾಂಕುಗಳು ಇಮೇಲ್ ಮೂಲಕವೂ ಪ್ರಶ್ನೆಗಳಿಗೆ ಉತ್ತರಿಸಬಹುದು ಮತ್ತು ಸ್ವೀಕರಿಸಬಹುದು. ಅಂದ್ರೆ ಇದು ಬೇಸಿಕ್ ಪ್ರಿಲಿಮಿನರಿ ಸ್ಟೇಜ್ ಆಗಿರ್ತದೆ. ಎರಡನೇ ಹಂತದಲ್ಲಿ ಒಂದು ಬೇಸಿಕ್ ಸರ್ವಿಸಸ್ ಅನ್ನ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತವೆ ಬ್ಯಾಂಕ್ಗಳು. ಇಲ್ಲಿ ಅವರು ನಿಧಿ ಆಧಾರಿತ ವಹಿವಾಟುಗಳಿಗೆ ಅನುಮತಿ ನೀಡದೆ ಒಂದು ಖಾತೆಯ ಬಾಕಿ ಪರಿಶೀಲಿಸುವಂತದ್ದು, ಅರ್ಜಿ ಸಲ್ಲಿಸಲು ಈ ರೀತಿಯ ಒಂದು ಅನುಮತಿಯನ್ನ ಸೆಕೆಂಡ್ ಸ್ಟೇಜ್ ನಲ್ಲಿ ಕೊಡ್ತದೆ. ಮೂರನೇ ಹಂತದಲ್ಲಿ ಬ್ಯಾಂಕುಗಳು ಗ್ರಾಹಕರಿಗೆ ಹಣ ವರ್ಗಾವಣೆ, ಬಿಲ್ ಪಾವತಿ, ತಮ್ಮ ಖಾತೆಗಳನ್ನು ನಿರ್ವಹಿಸಲು ಪ್ರಸ್ತುತ ಸಾಂಪ್ರದಾಯಿಕ ಬ್ಯಾಂಕಿಂಗ್ ಏನು ಕರ್ತವ್ಯ ಮಾಡ್ತದೆ ಆ ಎಲ್ಲ ಕರ್ತವ್ಯಗಳನ್ನು ನಿರ್ವಹಿಸಲು ಮೂರನೇ ಹಂತದ ಈ ಬ್ಯಾಂಕಿಂಗ್ ಪ್ರಕ್ರಿಯೆಯಲ್ಲಿ ನೀಡಲಾಗುತ್ತದೆ. ಈ ಬ್ಯಾಂಕಿಂಗಿನ ಸೇವೆಗಳು ಪ್ರಸ್ತುತ ಈ ಬ್ಯಾಂಕಿಂಗ್ ನಲ್ಲಿ ಬಿಲ್ ಪಾವತಿ ಮಾಡಬಹುದಾಗಿದೆ. ಯಾವ್ಯಾವ ಬಿಲ್ಲು? ಇಲ್ಲಿ ಪ್ರಮುಖವಾಗಿ ಯುಟಿಲಿಟಿ ಬಿಲ್ ಸರ್ವಿಸಸ್ ಲೈಕ್ ನೀರಿನ ಬಿಲ್ ಆಗಿರ್ಬೋದು, ಮತ್ತೆ
ಟೆಲಿಫೋನ್ ಬಿಲ್ ಆಗಿರ್ಬೋದು, ಇತರ ಯುಟಿಲಿಟಿ ಎಲೆಕ್ಟ್ರಿಸಿಟಿ ಬಿಲ್ ಆಗಿರ್ಬೋದು, ಇಂಥ ಯುಟಿಲಿಟಿ ಬಿಲ್ಗಳನ್ನ ನಾವು ಇಲ್ಲಿ ಪಾವತಿಸಬಹುದಾಗಿದೆ. ಹಣ ವರ್ಗಾವಣೆ ಮಾಡಬಹುದಾಗಿದೆ. ಒಂದು ಪ್ಲೇಸ್ ನಿಂದ ಮತ್ತೊಂದು ಪ್ಲೇಸ್ಗೆ ಹಣ ವರ್ಗಾವಣೆ ಮಾಡುವಂಥದ್ದು ಈ ಬ್ಯಾಂಕಿಂಗ್ ನಲ್ಲಿ ಲಭ್ಯ ಇದೆ. ಮತ್ತೆ ಹೂಡಿಕೆ ಅಂತ ನೀವು ಮ್ಯೂಚುವಲ್ ಫಂಡ್ ನಲ್ಲಿ ಹೂಡುವಂಥದ್ದು, ಸ್ಟಾಕ್ ಮಾರ್ಕೆಟ್ ಹೂಡಿಕೆ ಮಾಡುವಂಥದ್ದು, ಬಾಂಡ್ ಮಾರ್ಕೆಟ್ ನ ಹೂಡಿಕೆ ಮಾಡುವಂಥದ್ದು, ಮತ್ತೆ ಫಿಕ್ಸ್ಡ್ ಡೆಪಾಸಿಟ್ ನ ಹೂಡಿಕೆ ಮಾಡುವಂಥದ್ದು, ಇತರ ಏನು ಖಾತೆಗಳಲ್ಲಿ ಈ ಬ್ಯಾಂಕಿಂಗ್ ಸೇವೆಗಳ ಮೂಲಕ ಹಣವನ್ನು ಹೂಡಿಕೆ ಮಾಡಬಹುದಾಗಿದೆ. ಮತ್ತೆ ಈ ಬ್ಯಾಂಕಿಂಗ್ ನಲ್ಲಿ ಶಾಪಿಂಗ್ ಮಾಡಬಹುದಾಗಿದೆ. ಏನು ಈ ಶಾಪಿಂಗ್ ಅಂತಂದ್ರೆ, ಅಂದ್ರೆ ನೀವು ಮರ್ಚೆಂಟ್ ಎಸ್ಟಾಬ್ಲಿಷ್ಮೆಂಟ್ಸ್ ಗೆ ಹೋಗಿ ನಿಮ್ ಮನೆಗೆ ಬೇಕಾದಂತಹ ಹೌಸ್ ಹೋಲ್ಡ್ ಆರ್ಟಿಕಲ್ಸ್ ಅನ್ನ, ಮತ್ತೆ ನಿಮಗೆ ಮನೆಗೆ ಬೇಕಾದಂತಹ ಫುಡ್ ಆರ್ಟಿಕಲ್ಸ್ ಅನ್ನ, ಅದೇ ರೀತಿಯಾಗಿ ನಿಮ್ಗೆ ಬೇಕಾದಂತಹ ಇತರ ಪರ್ಸನಲ್ ಥಿಂಗ್ಸ್ ಗಳನ್ನ ಈ ಬ್ಯಾಂಕಿಂಗ್ ಮೂಲಕ ಪರ್ಚೇಸ್ ಮಾಡಬಹುದಾಗಿದೆ. ಆದ್ದರಿಂದ ಇದು ಮರ್ಚೆಂಟ್ ಎಸ್ಟಾಬ್ಲಿಷ್ಮೆಂಟ್ ಆಗಿಯೂ ಸಹ ನಿಮಗೆ ಅತ್ಯಂತ ಸಹಕಾರಿಯಾಗಿದೆ. ಒಟ್ಟಾರೆಯಾಗಿ ಈ ಬ್ಯಾಂಕಿಂಗ್ ನಲ್ಲಿ ಬಿಲ್ ಪಾವತಿ, ಹಣ ವರ್ಗಾವಣೆ, ಹೂಡಿಕೆ, ಶಾಪಿಂಗ್ ಈ ರೀತಿಯ ಹಲವಾರು ಸೇವೆಗಳು ಲಭ್ಯವಿವೆ. ಮಹತ್ವ: ಈ ಬ್ಯಾಂಕಿನಲ್ಲಿ ಈ ಕೆಳಕಂಡದ ಮಹತ್ವವನ್ನು ನಾವು ಗುರುತಿಸಬಹುದಾಗಿದೆ. ಇದು ಸುರಕ್ಷತೆಯ ಭರವಸೆ ಇದೆ ಇಲ್ಲಿ. ಯಾಕೆಂದ್ರೆ ಇದು ಸಂಪೂರ್ಣ ಮೊಬೈಲ್ ಬೇಸ್ಡ್ ಬ್ಯಾಂಕಿಂಗ್ ಆಗಿರೋದ್ರಿಂದ ನಿಮ್ಮ ಮೊಬೈಲ್ ಇಲ್ಲದೆ ಬೇರೆಯವರು ಯಾವುದೇ ರೀತಿಯ ಹಣ ದುರುಪಯೋಗ ಸಾಧ್ಯವಿಲ್ಲ. ಆದ್ದರಿಂದ ತಾವೆಲ್ಲರೂ ಕೂಡ ತಮ್ಮ ಮೊಬೈಲ್ ನಂಬರ್ ಅನ್ನ ಏನು ಒಂದ್ಸಾತಿ ಬ್ಯಾಂಕ್ ಅಕೌಂಟ್ಗೆ ಏನು ಲಿಂಕ್ ಆದ್ಮೇಲೆ ಬೇರೆಯವರಿಗೆ ಹಂಚಿಕೊಳ್ಬೇಕಂದ್ರೆ ತುಂಬಾ ಜಾಗ್ರತೆಯಿಂದ ಇರಬೇಕು. OTP ಗಳನ್ನು ಹಂಚಿಕೊಳ್ಳುವಾಗ. ಪ್ರವೇಶ: ಇಲ್ಲಿ ಈ ಬ್ಯಾಂಕಿಂಗ್ ನಲ್ಲಿ ನೀವು ಏನು ಆಕ್ಸೆಸ್ ಮಾಡೋ ಸಂದರ್ಭದಲ್ಲಿ ಯಾವುದೇ ರೀತಿ ಸಮಸ್ಯೆ ಇಲ್ಲ. ನೀವು ಡೆಲ್ಲಿಲಿ ಅಕೌಂಟ್ ಇದ್ರೆ ಮ್ಯಾಂಗ್ಳೂರಿಂದ ಆಪರೇಟ್ ಮಾಡ್ಬೋದು, ಅಥವಾ ಬ್ಯಾಂಗ್ಳೂರ್ನಲ್ಲಿ ಅಕೌಂಟ್ ಇದ್ರೆ ಮಂಗಳೂರಿಂದ ಆಪರೇಟ್ ಮಾಡ್ಬೋದು. ಸೊ ದೇರ್ಫೋರ್ ಪ್ರವೇಶದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ. ಇಲ್ಲಿ ಗುಪ್ತ ಶುಲ್ಕಗಳಿಲ್ಲ. ಈ ಬ್ಯಾಂಕಿಂಗ್ ನಲ್ಲಿ ಯಾವುದೇ ರೀತಿ ಹಿಡನ್ ಚಾರ್ಜಸ್ ಇಲ್ಲ. ಕಾರಣ ಏನಂತಂದ್ರೆ, ನಿಮ್ಗೆ ಬ್ಯಾಂಕಿಂಗ್ ಆಪರೇಷನ್ ಮಾಡುವ ಸಂದರ್ಭದಲ್ಲಿಯೇ ಯಾವ ರೀತಿಯ ಶುಲ್ಕಗಳಿರುತ್ತವೆ ಎಂಬ ಸಂಪೂರ್ಣ ಮಾಹಿತಿ ನಿಮ್ಗೆ ದೊರೆಯುವ ಕಾರಣ ಇಲ್ಲಿ ಯಾವುದೇ ರೀತಿಯ ಹಿಡನ್ ಚಾರ್ಜಸ್ ಇರುವುದಿಲ್ಲ. ಅನುಕೂಲ ಖಾತರಿ ಅಂದ್ರೆ ನಿಮ್ಗೆ ನಿಜವಾಗಿಯೂ ಇಂಥ ಅನುಕೂಲ ಇಲ್ಲಿ ಸಿಗುತ್ತದೆ ಎಂದಾದ್ರೆ ಅಲ್ಲಿ ನಾವು ವಿ ನೀಡ್ ನಾಟ್ ಡಿಪೆಂಡ್, ಬೇರೆಯವರ ಜೊತೆಗೆ ನಾವು ಡಿಪೆಂಡ್ ಆಗುವ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಇದೆಲ್ಲ ಸುಲಭವಾಗಿ ಡಿಫೈನ್ ಮಾಡಿರುವಂತಹದ್ದು. ನಿಮ್ಮ ಖಾತೆಗಳನ್ನು ನಿಕಟವಾಗಿ ಮೇಲ್ವಿಚಾರಣೆ ಮಾಡಬಹುದು. ಅಂದ್ರೆ ಈ ಬ್ಯಾಂಕಿಂಗ್ ನಲ್ಲಿ ನಿಮ್ಮ ಅಕೌಂಟ್ ನಲ್ಲಿ ಎಷ್ಟು ಬ್ಯಾಲೆನ್ಸ್ ಇದೆ, ಯಾರಿಗೆ ನೀವು ಹಣ ವರ್ಗಾವಣೆ ಆಗಿದೆ ಎಂಬ ಸಂಪೂರ್ಣ ವಿವರವನ್ನ ನಿಕಟವಾಗಿ ನೀವು ಮೇಲ್ವಿಚಾರಣೆ ಮಾಡಬಹುದಾಗಿದೆ. ಇದರ ಒಂದು ಮಹತ್ವ ಇದು. ನೆಕ್ಸ್ಟ್, ವೈಯಕ್ತಿಕ ಬಡ್ಜೆಟ್ ನಿರ್ವಹಣೆ. ಅಂದ್ರೆ ನಿಮ್ಮ ಅಕೌಂಟ್ ನಲ್ಲಿ ಎಷ್ಟು ಹಣ ಇದೆ, ಎಷ್ಟು ಹಣ ಈ ತಿಂಗಳಿಗೆ ಬೇಕಾಗಬಹುದು, ಎಷ್ಟು ಹಣ ಶಾರ್ಟೇಜ್ ಆಗ್ತದೆ, ಇದನ್ನ ಸಂಪೂರ್ಣವಾಗಿ ನೀವು ನಿಕಟವಾಗಿ ಏನು ಮ್ಯಾನೇಜ್ ಮಾಡೋದರ ಪರಿಣಾಮವಾಗಿ ಈ ಬ್ಯಾಂಕಿಂಗ್ ವ್ಯವಸ್ಥೆ ಮೂಲಕ ನೀವು ಯಾವುದೇ ರೀತಿಯ ತೊಂದರೆಗೊಳಗಾಗದ ರೀತಿಯಲ್ಲಿ ನಿಮ್ಮಲ್ಲಿರ್ತಕ್ಕಂಥ ಹಣವನ್ನು ಅಷ್ಟೇ ನೀವು ವೆಚ್ಚ ಮಾಡಿ ಅತ್ಯಂತ ಸಂತೋಷವಾಗಿ ಜೀವನ ನಿರ್ವಹಿಸಬಹುದಾಗಿದೆ. ಮಿತಿಗಳು: ಈ ಬ್ಯಾಂಕಿಂಗ್ ನಿಂದ ಕೆಲವು ಮಿತಿಗಳನ್ನು ಸಹ ನಾವು ಗುರುತಿಸಬಹುದು. ಭದ್ರತಾ ಸಮಸ್ಯೆಗಳಲ್ಲಿ ಗ್ರಾಹಕರ ಮತ್ತು ನೇರ ಸಂಪರ್ಕದ ಅಂದ್ರೆ ಭದ್ರತಾ ಸಮಸ್ಯೆಗಳು ಬಹಳ ಮುಖ್ಯವಾಗಿ ನಾವು ಸೆಕ್ಯೂರಿಟಿ ಇಶ್ಯೂಸ್ ನಲ್ಲಿ ಇತ್ತೀಚೆಗೆ ಹೇಳ್ತೇವೆ, ಏನು ಸೈಬರ್ ಕ್ರೈಮ್ ಇಶ್ಯೂಸ್ ಅಂತ. ಅಂದ್ರೆ OTP ಅನ್ನ ಬೇರೆಯವರಿಗೆ ಶೇರ್ ಮಾಡುವಂಥದ್ದು, ಇದೆಲ್ಲ ಆಗಿ ಕೆಲವೊಮ್ಮೆ ಪ್ರಾಬ್ಲಮ್ಸ್ ಆಗಿದೆ. ಹವೆವರ್ ಯು ಶುಡ್ ಬಿ ಕಾಶಿಯಸ್ ಅಬೌಟ್ ಇಟ್. ಇಲ್ಲಿ ಗ್ರಾಹಕ ಮತ್ತು ಬ್ಯಾಂಕ್ ಆಫೀಸರ್ ನಡುವೆ ಯಾವುದೇ ರೀತಿ ನೇರ ಸಂಪರ್ಕ ಇರೋದಿಲ್ಲ, ಅದನ್ನ ಹ್ಯೂಮನ್ ಟಚ್ ಇರೋದಿಲ್ಲ. ವಹಿವಾಟು ಸಮಸ್ಯೆ: ಒಮ್ಮೊಮ್ಮೆ ನಾವು ಟ್ರಾನ್ಸಾಕ್ಷನ್ ಮಾಡ್ತೀವಿ, ಅದು ನಿಜವಾಗ್ಲೂ ಸಕ್ಸಸ್ ಆಗೋದಿಲ್ಲ, ಇದು ಒಂದು ವಹಿವಾಟು ಸಮಸ್ಯೆ. ಮತ್ತೆ ಈ ಬ್ಯಾಂಕಿಂಗ್ ನಾವು ನೆಟ್ ಬ್ಯಾಂಕಿಂಗ್ ಹೋಗುವಾಗ ಪ್ರವೇಶಿಸುವ ಸಂದರ್ಭದಲ್ಲಿ ಇದೇನು ಟೈಮ್ ಜಾಸ್ತಿ ತಗೊಳ್ತದೆ, ಆದ ಕಾರಣ ಇದು ಒಂದು ಮಿತಿ ಅಂತ ಹೇಳ್ಬೋದು. ತರಬೇತಿ ಮತ್ತು ಅಭಿವೃದ್ಧಿ: ದಿನ ಬದಲಾಗ್ತಾ ಇರ್ತಕ್ಕಂತಹ ತಾಂತ್ರಿಕತೆಗೆ ಅನುಗುಣವಾಗಿ ಎಲ್ಲ ಸಿಬ್ಬಂದಿಯನ್ನು ತರಬೇತಿ ಹಾಗೂ ಅಭಿವೃದ್ಧಿ ನೀಡುವಂಥದ್ದು ಬಹಳ ಕಷ್ಟಕರವಾಗಿರ್ತದೆ. ಇದೆಲ್ಲ ಏನು ಈ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಮಿತಿಗಳು ಅಂತ ನಾವು ಹೇಳ್ಬೋದು. ತೀರ್ಮಾನ: ಒಂದು ಡಿಸಿಷನ್ ಅಥವಾ ಒಂದು ಕನ್ಕ್ಲೂಷನ್ ಏನ್ ಬರ್ಬೋದು ನಾವು ಅಂದ್ರೆ, ಈ ಬ್ಯಾಂಕಿಂಗ್ ಸೇವೆಗಳನ್ನೇ ಬದಲಾಯಿಸ್ತಾ ಇದೆ. ಉದ್ಯಮ ಮತ್ತು ಬ್ಯಾಂಕಿಂಗ್ ಸಂಬಂಧಗಳ ಮೇಲೆ ಪ್ರಮುಖ ಪರಿಣಾಮವನ್ನು ಬೀರುತ್ತದೆ. ವಿದ್ಯುನ್ಮಾನ ಬ್ಯಾಂಕಿಂಗ್ ಈಗ ಅನೇಕ ಅಭಿವೃದ್ಧಿ ಹೊಂದಿದ ದೇಶಗಳಲ್ಲಿ ಒಂದು ಅಪವಾದಕ್ಕಿಂತ ಹೆಚ್ಚಾಗಿ ಒಂದು ವರದಾನವಾಗಿದೆ. ಏಕೆಂದರೆ ಇದು ಸಾರ್ವಜನಿಕರಿಗೆ ಬ್ಯಾಂಕಿಂಗ್ ಸೇವೆಯನ್ನು ಒದಗಿಸುವ ಅತ್ಯಂತ ಆರ್ಥಿಕ ಮಾರ್ಗವಾಗಿದೆ. ಅಂದ್ರೆ ಯಾವುದೇ ರೀತಿಯ ಹೆಚ್ಚು ಏನು ಎಕ್ಸ್ಪೆನ್ಸ್ ಆಗುವುದಿಲ್ಲ, ಒಂದು ಕಡಿಮೆ ಎಕ್ಸ್ಪೆನ್ಸ್ ನಲ್ಲಿ ಬ್ಯಾಂಕಿಂಗ್ ಅನ್ನು ನಿರ್ವಹಿಸಬಹುದಾಗಿದೆ. ಆದ ಕಾರಣ ಈ ಬ್ಯಾಂಕಿಂಗ್ ಅತ್ಯಂತ ಪ್ರಮುಖವಾದಂತಹ ಒಂದು ಬ್ಯಾಂಕಿಂಗ್ ವ್ಯವಸ್ಥೆಯಾಗಿದ್ದು ನಮ್ಮ ದೇಶದ ಎಲ್ಲರಿಗೂ ಕೂಡ ಸೇವೆಯನ್ನು ನೀಡ್ತಾ ಇದೆ. ಆದ ಕಾರಣ ಇಟ್ ಈಸ್ ವೆರಿ ಒನ್ ಆಫ್ ದಿ ಬಹಳ ಮುಖ್ಯವಾದಂತಹ
ಸೇವೆ ಬ್ಯಾಂಕುಗಳು ಇ ಬ್ಯಾಂಕಿಂಗ್ ಮೂಲಕ ಒದಗಿಸುತ್ತಿರುವುದು ಎಂಬುದಾಗಿ ನಾವು ಅರ್ಥೈಸಬಹುದು. ಇಷ್ಟು ಹೇಳಿ ನಿಮಗೆ ಈ ವಿಷಯವನ್ನು ತಿಳಿಸಿದ್ದೇನೆ. ನೀವೆಲ್ಲರೂ ಕೂಡ ಇದನ್ನ ಮತ್ತೊಮ್ಮೆ ಕೇಳಿ. ಓಕೆ, ಎಲ್ಲರೂ ಕೂಡ ಚೆನ್ನಾಗಿ ಪ್ರಿಪೇರ್ ಆಗಿ ಫಾರ್ ಕಮಿಂಗ್ ಯುವರ್ ಎಕ್ಸಾಮಿನೇಷನ್ ಆಸ್ ವೆಲ್ ಅಂತ ಹೇಳ್ತಾ, ನೀವು ಎಲ್ಲರೂ ಕೂಡ ಒಂದು ವೇಳೆ ಈ ಚಾನಲ್ ಏನಾದ್ರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ನಾನು ಏನಾದರೂ ಹೊಸ ಏನು ಯೂಟ್ಯೂಬ್ ಏನಾದರೂ ನಿಮ್ಮ ಸಬ್ಜೆಕ್ಟ್ಗೆ ಸಂಬಂಧಿಸಿದಂತೆ ತಯಾರು ಮಾಡಿದ್ರೆ ನಿಮ್ಮ ಇಮೇಲ್ಗೆ ಅಲರ್ಟ್ ಬರ್ತದೆ. ಓಕೆ, ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು.